ಸುದೀಪ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಗೊತ್ತಾ? ರಾಮಾಯಣ ಟೀಸರ್ ಹೇಗಿದೆ, ರಾವಣಾಸುರ ಆರ್ಭಟ ಹೇಗಿದೆ, ಹಾಗೂ ಅಲ್ಲು ಅರ್ಜುನ್ ಅವರ ಮುಂದಿನ ಸಿನಿಮಾಗಳು ಯಾವೆಲ್ಲ ಇದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆಲ್ಲ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿ ಅಪ್ಡೇಟ್ಸ್. ಇದು ಸಿನಿ ಸೀನು. ವಿಡಿಯೋ ಶುರು ಮಾಡ್ಕೊ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಈ ವಾರ ಅಪ್ಡೇಟ್ಸ್ ಗೆ ಬರೋದಾದ್ರೆ ಮೇನ್ ಅಪ್ಡೇಟ್ಸ್ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರ ನೆಕ್ಸ್ಟ್ ಸಿನಿಮಾ ಅಂದ್ರೆ ಅದು ಕೆಡಿ ದ ಡೆವಿಲ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಗೆಸ್ಟ್ ರೋಲ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಕೆಡಿ ದ ಡೆವಿಲ್ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಪ್ರೇಮ್ ಅವರು. ಹಾಗೆ ಈ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸ್ಕೊಂತಾ ಇರೋದು ಧ್ರುವ ಸರ್ಜಾ ಅವರು. ಈ ಸಿನಿಮಾದಲ್ಲಿ ಈಗಾಗಲೇ ಸುಮಾರು ಜನ ಗೆಸ್ಟ್ ರೋಲ್ ಕಾಣಿಸ್ಕೊಂತಾ ಇದ್ದಾರೆ. ಅದರಲ್ಲಿ ರಮೇಶ್ ಅರವಿಂದ್ ಅವರು ಇದ್ದಾರೆ, ರವಿಚಂದ್ರನ್ ಇದ್ದಾರೆ, ಈಗ ಸುದೀಪ್ ಅವರು ಕೂಡ ಈ ಲಿಸ್ಟ್ ಅಲ್ಲಿ ಆಡ್ ಆಗಿದ್ದಾರೆ. ಸೊ ಈ ಸಿನಿಮಾ ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸುದೀಪ್ ಅವರು ಕಾಲಭೈರವ ಅನ್ನೋ ಕ್ಯಾರೆಕ್ಟರ್ ನೇಮ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಇದು ಲುಕ್ ಸಹ ನೋಡೋದಕ್ಕೆ ಮಾರ್ಕ್ ಸಿನಿಮಾದಲ್ಲಿ ಯಾವ ರೀತಿ ಲುಕ್ ಇತ್ತು ಅದೇ ಲುಕ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಹೇರ್ ಸ್ಟೈಲ್, ಬ್ಯಾಕ್ ಗ್ರೌಂಡ್ ಲುಕ್ ಮಾತ್ರ ಕೊಟ್ಟಿದ್ದಾರೆ, ಫ್ರಂಟ್ ಲುಕ್ ಇನ್ನು ರಿಲೀಸ್ ಮಾಡಿಲ್ಲ. ಸೊ ಅದನ್ನ ನಾವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಕೆಡಿ ಸಿನಿಮಾ ಪಾರ್ಟ್ 2 ಕೂಡ ಬರ್ತಾ ಇದೆ. ಪಾರ್ಟ್ 2 ಅಲ್ಲಿ ಕಿಚ್ಚ ಸುದೀಪ್ ಅವರ ರೋಲ್ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಅಪ್ಡೇಟ್, ರಾಮಾಯಣ ಟೀಸರ್ ರಿಲೀಸ್ ಆಗಿದೆ. ಇದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದೊಂದು ದೊಡ್ಡ ಸಿನಿಮಾ. 4,000 ಕೋಟಿ ಖರ್ಚು ಮಾಡಿ ಈ ಸಿನಿಮಾನ ರೆಡಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಶ್ ಅವರು ರಾವಣ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಹಾಗೂ ಈ ಸಿನಿಮಾದ ಟೀಸರ್ ಮೊನ್ನೆ ಶ್ರೀರಾಮ ನವಮಿಗೆ ರಿಲೀಸ್ ಆಗಿದ್ದು. ಶ್ರೀರಾಮನ ಅವತಾರದಲ್ಲಿ ಈಗ ರಣಬೀರ್ ಕಪೂರ್ ಅವರು ಕಾಣಿಸ್ಕೊಂಡಿದ್ರು. ಅವರ ಒಂದು ಝಲಕ್ಕು, ಅವರ ವಿಡಿಯೋ ಯಾವ ರೀತಿ ಅವರ ಲುಕ್ ಇರುತ್ತೆ ಅನ್ನೋದನ್ನ 2 ನಿಮಿಷದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ರು. ಅದರಲ್ಲಿ ಸುಮಾರು ಕಡೆ ವಿಜುವಲ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಕೆಲವೊಂದ್ ಕಡೆ ತುಂಬಾ ಆರ್ಟಿಫಿಷಿಯಲ್ ಅನ್ಸೋ ತರ ಕೂಡ ಇದೆ. ಬಟ್ ಇದು ಅರ್ಜೆಂಟ್ ಅಲ್ಲಿ ಬಿಟ್ಟಿರೋದ್ರಿಂದ ಈ ರೀತಿ ಆಗಿದೆ ಅಂತ ಕೆಲವು ವಿಮರ್ಶಕರು ಹೇಳ್ಕೊತಾ ಇದ್ದಾರೆ. ಬಟ್ ಯಾವಾಗ ಇದರ ಔಟ್ಪುಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂದ್ರೆ ಅದು ಸಿನಿಮಾ ರಿಲೀಸ್ ಆದಾಗ್ಲೇ. ಸದ್ಯಕ್ಕೆ ರಾವಣ ಲುಕ್ ಅಂತೂ ಇನ್ನು ರಿವೀಲ್ ಮಾಡಿಲ್ಲ. ಜಸ್ಟ್ ಒಂದು ಬ್ಯಾಕ್ ಪೋಸ್ ನ ರಿವೀಲ್ ಮಾಡಿದ್ರೆ ಅದ್ರಲ್ಲೇ ಸುಮಾರು ಬಸ್ ಕ್ರಿಯೇಟ್ ಮಾಡ್ಬಿಟ್ಟಿದ್ರೆ ಯಶ್ ಅವರ ಈ ಬ್ಯಾಕ್ ಪೋಸ್ ಇಂದಾನೆ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ಕಾದ್ ನೋಡ್ಬೇಕು ರಾವಣನ ಲುಕ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸಿನಿಮಾ ಇದೆ ಅಕ್ಟೋಬರ್ಗೆ ರಿಲೀಸ್ ಮಾಡುವಂತ ಚಾನ್ಸಸ್ ಇದೆ. ಕಾದ್ ನೋಡೋಣ. ಮುಂದಿನ ಅಪ್ಡೇಟ್ ಬಂದು ಅರ್ಜುನ್ ಜನ್ಯ ಅವರಿಗೆ ಬೆಂಗಳೂರು ವಿವಿ ಕಡೆಯಿಂದ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಈಗ ಮೊನ್ನೆ ಅಷ್ಟೇ ಈ ಅನೌನ್ಸ್ಮೆಂಟ್ ಆಯಿತು. ಈಗ ಅರ್ಜುನ್ ಜನ್ಯ ಅವರು ಡಾಕ್ಟರ್ ಅರ್ಜುನ್ ಜನ್ಯ ಆಗಿದ್ದಾರೆ. ಮುಂದಿನ ಅಪ್ಡೇಟ್, ಪೆದ್ದಿ ಸಿನಿಮಾದಿಂದ ಟೀಸರ್ ಬಿಟ್ಟಿದ್ರು. ಪೆದ್ದಿ ಮೊದಲು ನಾವು ಅನ್ಕೊಂಡಿದ್ದು ಇದು ಒಂದು ಕ್ರಿಕೆಟ್ ಗೇಮ್ ಆಗಿರ್ಬೋದು ಅಂತ. ಬಟ್ ಪೆದ್ದಿ ಈ ಸೆಕೆಂಡ್ ಟೀಸರ್ ನೋಡಿದ್ರೆ ಇದು ಪೈಲ್ವಾನ್ ತರ ಇದೆ. ಅದರಲ್ಲೂ ರಾಮ್ ಚರಣ್ ಅವರ ಬಾಡಿ ವರ್ಕೌಟ್ ಟ್ರಾನ್ಸ್ಫಾರ್ಮ್ ಮಾತ್ರ ಸೂಪರ್ ಆಗಿ ಬಂದಿದೆ. ಸೊ ತುಂಬಾ ನಿರೀಕ್ಷೆಗಳನ್ನ ಹುಟ್ಟಾಗ್ತಾ ಇದೆ ಪೆದ್ದಿ ಸಿನಿಮಾ. ಅದರಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಕೂಡ ಒಂದು ಗೆಸ್ಟ್ ರೋಲ್ ಕಾಣಿಸ್ಕೊಂತಾ ಇದ್ದಾರೆ. ಈ ಪೆದ್ದಿ ಟೀಸರ್ ನ ಅವ್ರದೇ ವಾಯ್ಸ್ ಅಲ್ಲಿ ಡಬ್ ಕೂಡ ಮಾಡಿದ್ದಾರೆ. ಸೊ ಯಾವ ರೀತಿ ಇರುತ್ತೆ ಪೆದ್ದಿ ಸಿನಿಮಾ ಅನ್ನೋದನ್ನ ಇದೇ ಏಪ್ರಿಲ್ 30ಕ್ಕೆ ನಾವು ಕಾದ್ ನೋಡ್ಬೇಕಾಗುತ್ತೆ. ಹಾಗೆ ಪ್ರೇಮ್ ಮತ್ತು ರಕ್ಷಿತಾ ಅವರು ಹೊಸದಾಗಿ ಪ್ರೊಡಕ್ಷನ್ ಹೌಸ್ ನ ಸ್ಟಾರ್ಟ್ ಮಾಡಿದ್ರು. ಇದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಅದರ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಆ ಸಿನಿಮಾದ ಹೆಸರೇ ಇಡಿಯಟ್. ಈ ಸಿನಿಮಾದಲ್ಲಿ ರಾಣಾ ಅವರು ಲೀಡ್ ರೋಲ್ ಕಾಣಿಸ್ಕೊಂತಾ ಇದ್ದಾರೆ. ರಾಣಾ ಅವ್ರಿಗೆ ಇದು 3ನೇ ಸಿನಿಮಾ. ಮೊದಲನೇ ಸಿನಿಮಾ ಪ್ರೇಮ್ ಅವರೇ ನಿರ್ದೇಶನ ಮಾಡಿದಂತ ಏಕಲವ್ಯ. 2ನೇ ಸಿನಿಮಾ ಏಳುಮಲೆ ಸಿನಿಮಾ ತುಂಬಾನೇ ಸಕ್ಸಸ್ ನ ಕಾಣ್ತು. ಎಲ್ಲಾ ಕಡೆ ಒಂದು ಒಳ್ಳೆ ಪ್ರಶಂಸನೆ ಪಡ್ಕೊಂತು. ಒಂದು ಒಳ್ಳೆ ಕಂಟೆಂಟ್ ಇದ್ದಿದ್ದಂತಹ ಸಿನಿಮಾ ಅದು ಏಳುಮಲೆ. ಸೊ ಈಗ 3ನೇ ಸಿನಿಮಾ ಆಗಿ ಇಡಿಯಟ್ ಸಿನಿಮಾ ಬರ್ತಾ ಇದೆ. ಇದನ್ನ ಡೈರೆಕ್ಟ್ ಮಾಡ್ತಾ ಇರೋರು ಮಂಜುನಾಥ್ ಅವರು. ಇವರು ಪ್ರೇಮ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವಂತವರು ಸುಮಾರು ಸಿನಿಮಾಗಳಲ್ಲಿ. ಈಗ ಖುದ್ದಾಗಿ ಒಂದು ಹೊಸ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮುಂದೆ ನೋಡ್ಬೇಕು. ಇದು ನೋಡ್ತಾ ಇದ್ರೆ ಒಂದು ಒಳ್ಳೆ ಲವ್ ಸ್ಟೋರಿ ಅಂತಾನೆ ಅನ್ಸುತ್ತೆ. ಮುಂದಿನ ಅಪ್ಡೇಟ್, ಅಲ್ಲು ಅರ್ಜುನ್ ಅವರ ಬರ್ತ್ಡೇ ದಿನ ಅಲ್ಲು ಅರ್ಜುನ್ ಮತ್ತು ಅಟ್ಲಿ ಸೇರಿ ಮಾಡ್ತಾ ಇರುವಂತ ಒಂದು ಸೈಫೈ ಥ್ರಿಲ್ಲರ್ ಸಿನಿಮಾ ಏನಿದೆ, ಇದರ ಟೈಟ್ಲ್ ಅನೌನ್ಸ್ಮೆಂಟ್ ಮಾಡುವಂತ ಚಾನ್ಸಸ್ ಇದೆ. ಸೊ ಈ ಸಿನಿಮಾದ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಅಟ್ಲಿ ಅವರು ಈ ಸಿನಿಮಾನ ಆ ರೇಂಜ್ ಗೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಕೂಡ ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲಿ ಬಿಗ್ಗೆಸ್ಟ್ ನಂಬರ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುವಂತ ಸಿನಿಮಾ. ಅವೆಂಜರ್ಸ್, ಅವತಾರು, ಹಾಲಿವುಡ್ ರೇಂಜ್ ಗೆ ಈ ಸಿನಿಮಾನ ಮಾಡ್ತಾ ಇದ್ದಾರೆ ಅಟ್ಲಿ ಅವರು. ಸೊ ಇದ್ರ ಟೈಟಲ್ ಇದೇ ಏಪ್ರಿಲ್ 8ಕ್ಕೆ ಅಲ್ಲು ಅರ್ಜುನ್ ಅವರ ಬರ್ತ್ಡೇ ದಿವಸ ರಿಲೀಸ್ ಆಗ್ತಾ ಇದೆ. ಸೊ ಕಾದ್ ನೋಡ್ಬೇಕು ಯಾವ ರೀತಿ ಇರುತ್ತೆ ಇದ್ರ ಟೈಟಲ್ ಅಂತ. ಹಾಗೂ ಅಲ್ಲು ಅರ್ಜುನ್ ಅವರ ಮತ್ತೊಂದು ಸಿನಿಮಾ, ಮಲಯಾಳಂನ ಮಿನ್ನಲ್ ಮುರಳಿ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂತ ಬಿಸೈಲ್ ಜೋಸೆಫ್, ಅಂದ್ರೆ ಇವರು ಡೈರೆಕ್ಟರ್ ಕಮ್ ಆಕ್ಟರ್ ಎರಡು ಕೂಡ. ಸೊ ಇವರು ಅಲ್ಲು ಅರ್ಜುನ್ ಅವ್ರಿಗೆ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಕೇಳಿ ಬರ್ತಾ ಇದೆ. ಬಟ್ ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಸೊ ಈ ಬರ್ತ್ಡೇಗೆ ಇದ್ರ ಬಗ್ಗೆ ಏನಾದ್ರೂ ಒಂದು ಡಿಸ್ಕಷನ್ ಬಂದ್ರೆ ಇದನ್ನ ನಾವು ನಂಬೋದು. ಸೊ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಕೂಡ ಅಲ್ಲು ಅರ್ಜುನ್ ಅವ್ರಿಗೆ ಒಂದೊಳ್ಳೆ ಹೆಸರಂತೂ ಇದೆ. ಈ ಸಿನಿಮಾ ಏನಾದ್ರು ಕನ್ಫರ್ಮ್ ಆದ್ರೆ ಇನ್ನು ದೊಡ್ಡ ಫ್ರೇಮ್ ಅಲ್ಲಿ ದೊಡ್ಡ ಹೆಸರು ಮಾಡಬಹುದು ಅಂತ ಅನ್ಸುತ್ತೆ. ಹಾಗೆ ದುರಂಧರ್ ಸಿನಿಮಾ ನಮ್ಗೆಲ್ಲ ಗೊತ್ತು, ಒಂದೊಳ್ಳೆ ದೊಡ್ಡ ಯಶಸ್ಸನ್ನ ಕಂಡಂತ ಸಿನಿಮಾ. ಈ ದುರಂಧರ್ 2 ಸಿನಿಮಾದ ಕಲೆಕ್ಷನ್ ಈಗ ಆಲ್ರೆಡಿ 1,500 ಕೋಟಿನ ದಾಟಿ ಮುನ್ನುಗ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ 2,000 ಕೋಟಿನ ರೀಚ್ ಆಗ್ಬೋದು ಅಂತ ಹೇಳಾಗ್ತಾ ಇದೆ. ಬಟ್ ಕಾದ್ ನೋಡ್ಬೇಕು. ಸದ್ಯಕ್ಕೆ ಇದ್ರ ಸಿನಿಮಾದ ಕಲೆಕ್ಷನ್ 1,500 ಕೋಟಿನೇ ದಾಟೋಗಿದೆ. ಈ ಸಿನಿಮಾದಲ್ಲಿ ರಚಿಸಿರುವಂತ ರಣವೀರ್ ಅವರ ಮತ್ತೊಂದು ಸಿನಿಮಾ ಕೂಡ ಅನೌನ್ಸ್ ಆಗಿದೆ. ಅದರಲ್ಲಿ ಯಾವ ರೀತಿ ಸಿನಿಮಾ ಅನ್ನೋದೊಂದು
ಕ್ಲೂ ಕೊಟ್ಟಿದ್ದಾರೆ, ಬಟ್ ಯಾವ ಸಿನಿಮಾ, ಯಾವ ಟೈಟ್ಲು, ಯಾರು ಡೈರೆಕ್ಟರ್ ಅನ್ನೋ ಬಗ್ಗೆ ಇನ್ನು ಯಾವ್ದು ಕ್ಲಾರಿಟಿ ಇಲ್ಲ. ಸೊ ಈ ಸಿನಿಮಾದಲ್ಲಿ ಇದು ರಣವೀರ್ ಅವರು ಹೀರೋ ಆಗಿ ನಡೆಸ್ತಾ ಇರುವಂತ ಸಿನಿಮಾ. ಇದೊಂದು ಜಾಂಬಿ ಓರಿಯೆಂಟೆಡ್ ಸಿನಿಮಾ. ಜಾಂಬಿ ಕಥೆಗಳನ್ನ ನೀವು ಹಾಲಿವುಡ್ ಅಲ್ಲಿ ನೋಡಿರ್ತೀರ ಹೆಚ್ಚಾಗಿ. ಸೊ ಆ ರೀತಿ ಒಂದು ಸಿನಿಮಾನ ಇಂಡಿಯಾದಲ್ಲಿ ತರಕ್ ಹೊರಟಿದ್ದಾರೆ ರಣವೀರ್ ಅವರು. ಸೊ ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಈ ಸಿನಿಮಾ ಅಂತ. ಇದಾಗಿತ್ತು ಈ ಸಿನಿ ಅಪ್ಡೇಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, ಸಿ ಎಸ್.